ಹೆವಿ ಟ್ಯಾಲೆಂಟೆಡ್ ನಮ್ಮ ವೈಫ್ ದೋಸೆ ಹಾಕೋದ್ರಲ್ಲಿ ಬರಲ್ಲ ದೋಸೆ ಹಾಕಕ್ಕೆ. ಚಪ್ಪಸ್ಲೆಕ್ಕಾತಿ ನೋಡಿ ಆಗ್ತದೆ ಈಗ. ಇಲ್ಲ ಅಂದ್ರೆ ವೈಟ್ ದೋಸೆ ನೋಡಿದೀರ ನೀವು ಎಲ್ಲಾದ್ರೂ ಕೇಳಿದೀರಾ? ವೈಟ್ ದೋಸೆ ನಮ್ಮ ಮನೆಗೆ ಹಾಕ್ತಾರೆ. ಅದೃಷ್ಟ ಮಾಡಿದೀನಿ ಇಲ್ಲ ಅಂತಿಲ್ಲ. ತುಂಬಾನೇ ಈ ತರ ಎಂತಿ ನಮ್ ತಾಯಿ ಮಸ್ತಾಗಿ ಅಡ್ಗೆ ಮಾಡ್ತಾರೆ. ಜೀವನ ನನ್ನ ದುಶ್ಮನ್ಗಳಿಗೂ ಬೇಡ, ಯಾರಿಗೂ ಬೇಡ, ಆತ್ಮೀಯರಿಗೂ ಬೇಡ, ಯಾರಿಗೂ ಬೇಡ. ಗೋಬಿ ಮಂಚೂರಿ, ಮೊಟ್ಟೆ, ವೆಜಿಟೇಬಲ್, ಸೌತೆಕಾಯಿ ಮಿಕ್ಸ್ಚರು, ತಿರ್ಗಾ ಮೊಟ್ಟೆ, ಸಲಾಡು, ಇಡ್ಲಿ, ಸಾಂಬಾರು, ಗ್ರಿಲ್ಲು, ಇಲ್ಲಿ ತಿರ್ಗಾ ಚಿತ್ರಾನ್ನ, ಭಯಾನಕ ಆಯ್ತು. ಇವಾಗನೇ ಬೆಳಗ್ಗೆನೆ ಎದ್ದು ಬೆಳಗ್ಗೆ ಅಂತ ಮಧ್ಯಾಹ್ನ 1:20ಕ್ಕೆ ಎದ್ದು ಬಂದಿದ್ದೀನಿ. ಮಲಗಿರೋದು 5:30 6 ಗಂಟೆ ಹಂಗೆ. हमें सोने टाइम को 5:45 5:45 मैं खाने खा को खत्म को अंदर जब भी 5:45 लाइट के गया दीवानी 4:20 में घर में आता। वो अंदर बाहर से अंदर आने 5 मिनट्स 5:30 होगा 4:30 होगी, खाने 15 मिनट 4:45 होगा ना। पपाया मुंह धोने ऊपर करने टाइम अंदर टाइम नाव ಗೊತ್ತಲ್ಲ. ಹಿಂಗೆ ಏನು ಮಾಡಕ್ಕಾಗಲ್ಲ. ನಮ್ ವೈಫ್ ದೋಸೆ ಹಾಕೋ ಒಂದು ಕಲೆ ತೋರಿಸ್ತೀನಿ ನೋಡಿ. ಹೆವಿ ಟ್ಯಾಲೆಂಟೆಡ್ ನಮ್ಮ ವೈಫ್ ದೋಸೆ ಹಾಕೋದ್ರಲ್ಲಿ ಬರಲ್ಲ ದೋಸೆ ಹಾಕಕ್ಕೆ. ಚಪ್ಪಸ್ಲೆಕ್ಕಾತಿ ನೋಡಿ ಆಗ್ತದೆ ಈಗ. ಈ ದೋಸೆ ಹೆಂಗ್ ಬರ್ತದ ನೋಡಿ. ಎಲ್ಲ ಅಲಕ್ ಬುಲಕಲ್ಲಿ ಒಂದೆರಡು ಚೆನ್ನಾಗಿ ಬರ್ತದೆ. ಅದ್ರಲ್ಲಿ ಈ ದೋಸೆನೂ ಆಗ್ಬೋದೇನೋ ಗೊತ್ತಿಲ್ಲ. ವಿಡಿಯೋ ಎಡಿಟ್ ಆದಂತ ಕ್ಲೀನ್ ಆಗಿ ಹಾಕೋರೆ. ಇಲ್ಲ ಅಂದ್ರೆ ವೈಟ್ ದೋಸೆ ನೋಡಿದೀರ ನೀವು ಎಲ್ಲಾದ್ರೂ ಕೇಳಿದೀರಾ? ವೈಟ್ ದೋಸೆ ನಮ್ಮ ಮನೆಗೆ ಹಾಕ್ತಾರೆ. ಎಕ್ಸ್ಪೆಷಲಿ ಬೈ ಮೈ ವೈಫ್. ಸ್ವಲ್ಪ ನಮ್ಮ ಅಮ್ಮನೂ ಹಾಕ್ತಾರೆ, ಇಲ್ಲ ಅಂತಿಲ್ಲ. ದೋಸೆ ಹಾಕೋ ಟ್ಯಾಲೆಂಟ್ ಇಲ್ಲ ನಮ್ಮ ಮನೇಲಿ. ಅದೇ ನಾನ್ ವೆಜ್ ಗಿನ್ವೆಜ್ ಎಲ್ರಿ ಮಸ್ತಾಗಿ ಮಾಡ್ತಾರೆ. ವೆಜಿಟೇರಿಯನ್ ಸ್ವಲ್ಪ ವೀಕ್ ಇದಾರೆ. ಇವಾಗ ರಿವೀಲ್ ಆಗಲಿದೆ. ದೋಸೆ ಮಸ್ತಾಗಿ ಬಂದ್ಬಿಟ್ಟಿದೆ. ದೋಸೆ ತಟ್ಟೆ, ಊಟ, ನಾಷ್ಟ. ನಮ್ಗೆ ದೋಸೆಗಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗ್ಬೇಕಾಗಿರೋದು ಚಟ್ನಿ. ಚಟ್ನಿ ಇಲ್ಲ ಅಂದ್ರೆ ಒಂಥರ ಅಫೆನ್ಸ್. ನೋಡಿ 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 ಈ ಕಡೆ ಹೊಡೆದಾಕ್ಬಿಟ್ಟ ಹಿಂಗು ಆಚೆ ಬಂದ್ಬಿಡ್ದು. ಇಲ್ಲ ಅಂದಿದ್ರೆ ಆ ದೋಸೆನ ಆಫ್ ಮಾಡಿದವರು. ಓಕೆ, ಏನ್ ಹೇಳಿದೆ? ದೋಸೆ ಇಂಪಾರ್ಟೆಂಟ್ ಅಲ್ಲ, ಚಟ್ನಿ ಇಂಪಾರ್ಟೆಂಟ್ ಇದೆ. ಚಟ್ನಿ ಇಲ್ಲ ಅಂದ್ರೆ ಒಂಥರ ಕ್ರೈಮ್ ಇದ್ದಂಗೆ ನನಗೆ. ನಮ್ಮನೆಗೆ ಇವತ್ತು ದೋಸೆ ಮಾಡಿದ್ದಾರೆ, ಚಟ್ನಿ ಮಾಡಿದ್ದಾರೆ, ಮತ್ತೆ ಇನ್ನೊಂದು ಸ್ಪೆಷಲ್ ಇದೆ. ಏನು ಅಂತಂದ್ರೆ ಏನ್ ಹಾಲು? ಕಾಯಿ ಹಾಲು. ದೋಸೆಗೆ ಕಾಯಿ ಹಾಲು ನಮ್ಮ ಮನೆಗೆ ಮಾಡ್ತಾರೆ. ಅದ್ರ ಜೊತೆಗೆ ಮಾಡೋದು ನೋಡಿ, ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ. ದೋಸೆ ನಾಷ್ಟಾಗೆ ದೋಸೆ. ಅಂದ್ರೆ ನಾಷ್ಟ ಮಾಡೋಣ. ನಾಷ್ಟ ಮಾಡ್ಕೊಂಡು ಏನ್ ಕತೆ ಅಂತ ನೋಡೋಣ ಮುಂದೆ. ನೋಡಿ, ಆಲೂಗಡ್ಡೆ ಪಲ್ಯ, ಚಟ್ನಿ, ಗಡ್ಡಿ ಚಟ್ನಿ, ಕಾಯಲ್ಲಿ ಬರುತ್ತೆ. ನಮ್ಮ ವೈಫ್ ಸ್ವಲ್ಪ ಒಬ್ಬೊಬ್ರೆ ಮಾತಾಡಿದ್ರೆ ಸ್ವಲ್ಪ ಲೈಟಿಗೆ ಕಡಿಮೆ ಆಗ್ಬೇಕು. ನನ್ ಮೇಲೆ ಹಣೆ ಇಟ್ಟು ಒಬ್ಬೊಬ್ರೆ ಮಾತಾಡ್ಬೇಕು. ಚೆನ್ನಾಯ್ತ. ನಿಮ್ಮನೆಗೂ ದೋಸೆಗೆ ಕಾಯಿ ಹಾಲು, ಈ ತರ ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ನಾನು ಅದೃಷ್ಟ ಮಾಡಿದೀನಿ ಇಲ್ಲ ಅಂತಿಲ್ಲ. ತುಂಬಾನೇ ಈ ತರ ಎಂತಿ ನಮ್ ತಾಯಿ ಮಸ್ತಾಗಿ ಅಡ್ಗೆ ಮಾಡ್ತಾರೆ. ಆದ್ರೂ ನಾನು ಚೆನ್ನಾಗಿದೆ ಅಂತ ಹೇಳ ಅಷ್ಟೇ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು ಹೋಗ್ಬಿಡ್ತಾರೆ. ಆದ್ರೂ ಅವಾಗ ಕಂಟ್ರೋಲ್ ಮಾಡಕ್ಕಾಗಲ್ಲ.
ಹೇಳ್ಬಿಡ್ತೀನಿ ಅಂತ ಮಸ್ತಾಗಿ ಮಾಡಿರ್ತಾರೆ. ಕಾಯಲ್ಲು ಅದು ಕಪ್ಪಲ್ ಬೇರೆ ಕೊಟ್ಟವ್ ನಮ್ ವೈಫ್, ಬಿಸಿ ಐತೆ. ಕಾಯಲ್ಲ ಅಂದಿದ್ದೇನಾ, ಫುಲ್ ಕಾಯಿ ಸಿಗ್ತದೆ ಬಾಯಲ್ಲಿ. ಮಸ್ತಾಗಿ ಊಟ ತಿಂದು ಅಡಿಗೆ ಮಾಡಿದ್ದಾರೆ, ಮಸ್ತಾಗಿ ನಾನು ತಿಂದು ಆಫೀಸ್ ಕಡೆ ಹೊರಡ್ತಾ ಇದ್ದೀನಿ. ಮಳೆ ಬರುವ ಎಲ್ಲಾ ಸಂಭಾವನೆಗಳಿವೆ. ವೆದರ್ ಫೋರ್ಕಾಸ್ಟಿಂಗ್ ನೋಡಕ್ ಹೋದ್ರೆ ಫುಲ್ ಮೋತ ಕವಿದ ವಾತಾವರಣ ಎಲ್ಲ ಇಟ್ಕೊಂಡಿದ್ದೀನಿ, ನಮ್ಮ ಅಪ್ಪ ಇಟ್ಕೊಂಡಿದ್ದೀನಿ, ಎಲ್ಲ ಇಟ್ಕೊಂಡಿದ್ದೀನಿ. ಬನ್ನಿ ಹೋಗೋಣ, ಟೈಮ್ ಆಗ್ತಾ ಐತೆ. ಬಾಯ್ ಕುಸುಮ್. ಗಾಡಿ ಫುಲ್ ನಂದು ಹೋಗ್ಬಿಡೈತೆ. ಚಿಲ್ಲಾಗೈತೆ, ಚಿಲ್ಲಾಗೈತೆ. ನಡಿ ಹೋಗೋಣ. ಎಲ್ಲಾ ಸಿದ್ಧತೆಗಳಾದ ಮೇಲೆ ನಾವು ಹೊರಡ್ತಾ ಇರೋದು ಆಫೀಸ್ ಕಡೆಗೆ. ನಡಿ ಹೋಗೋಣ, ಕೆಲಸ ಮಾಡೋಣ. ತಿರ್ಗಾ ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಮನೆಗೆ ಬರೋಣ. ನಮ್ ಜೀವನ ಹಿಂಗೆ, ಸಾಯಂಕಾಲ ಮನೆ ಬಿಡೋದು, ಬೆಳಗಿನ ಜಾವ 5 ಗಂಟೆ 4 ಗಂಟೆಗೆ ಮನೆಗೆ ಬರೋದು. ನೈಟ್ ಶಿಫ್ಟ್ ಜೀವನ ನನ್ನ ದುಶ್ಮನ್ಗಳಿಗೂ ಬೇಡ, ಯಾರಿಗೂ ಬೇಡ, ಆತ್ಮೀಯರಿಗೂ ಬೇಡ, ಯಾರಿಗೂ ಬೇಡ. ವೆಲ್ಕಮ್ ಬ್ಯಾಕ್ ಟು ಸ್ಲೇವ್ ಮೋಡ್. ನಡಿ ಆಫೀಸ್ಗೆ ಹೋಗೋಣ, ಕೆಲಸ ಮಾಡೋಣ. ಭಯಾನಕ ಮಳೆ ಬರ್ತಾಯ್ತು. ಫ್ರೆಂಡ್ಸ್, ಎಂಪಾಗಿ ಬಂದಿದ್ದೀವಿ ನಾವು, ಸ್ವಲ್ಪ ಊಟ ಗೀಟ ತಗೊಂಡೋಗೋಣ ಅಂತ. ಏನ್ ಆರ್ಡರ್ ಮಾಡಿದ್ವಿ? ಹಾಫ್ ದಿಲ್ ತಗೊಂಡಿದೀವಿ. ಇಲ್ಲಿ ಹಾಫ್ ದಿಲ್ಲು, ನನಗೆ ಗೋಬಿ ಮಂಚೂರಿ, ಇನ್ನೇನು ಬೇಡ. ತಗೊಂಡ್ ಆಫೀಸ್ಗೆ ಹೋಗಿ ತಿನ್ನೋದೆ. ನಾವು ಊಟ ಮನೆಯಿಂದ ತಂದೇನೆ. ನಮ್ಮ ಮ್ಯಾಮ್ ಟೀಚರ್ಸ್ ಲವ್ ಟೀಚರ್ ಮೇಲೆ LKG ಇಂದ 10ನೇ ಕ್ಲಾಸ್ ತನಕ ಟೀಚರ್ಸ್. ಫ್ರೆಂಡ್ಸ್, ಇವಾಗ ನಾವು ಗೋಬಿ ಮತ್ತೆ ಅವ್ರಿಗೆ ಚಿಕನ್ ತಗೊಂಡು ಹೋಗ್ತಾ ಇದೀವಿ. ಹೋಗಿ ತಿನ್ಕೊಂಡು ಈಗ ಕೆಲಸ ಮಾಡೋದೆ. ನಮ್ಮ ಆಫೀಸಲ್ಲಿ ಮೊಟ್ಟೆ, ಇಡ್ಲಿ ಎಲ್ಲ ಕೊಡ್ತಾರೆ. ನಾವು ತಂದೆ ಆಚೆ ಊಟ, ಮನೆ ಊಟ ತಿನ್ನೋಣ ಬನ್ನಿ. ಊಟ ಪುಳಿಯೋಗರೆ, ಗೋಬಿ ಮಂಚೂರಿ, ಮೊಟ್ಟೆ, ವೆಜಿಟೇಬಲ್, ಸೌತೆಕಾಯಿ ಮಿಕ್ಸ್ಚರು, ತಿರ್ಗಾ ಮೊಟ್ಟೆ, ಸಲಾಡು, ಇಡ್ಲಿ, ಸಾಂಬಾರು, ಗ್ರಿಲ್ಲು, ಇಲ್ಲಿ ತಿರ್ಗಾ ಚಿತ್ರಾನ್ನ. ಭಯಾನಕ ಆಯ್ತಪ್ಪ ಊಟ. ಫ್ರೈಡೆ ಅಂತ ಫುಲ್ ಪಾರ್ಟಿ ಮಾಡ್ತಿಂತಾವ್ ನಾವು. ನಮ್ಮ ಸ್ಲೇವ್ ಮೋಡ್ ಮುಗೀತು. ಯಾ ನಡಿ ಹೋಗೋಣ ಮನೆಗೆ. ನಮ್ ಗಾಡಿ ಅಲ್ಲಿ ಬಿಟ್ಟಿದೀವಲ್ಲ, ಇಲ್ಲ ಇಲ್ಲಿ ಬಿಟ್ಟಿದ್ವಿ, ಇಲ್ಲೇ ಐತಿ. ಫ್ರೆಂಡ್ಸ್, ಇವತ್ತೊಂದು ಭಯಾನಕ ಊಟ. ಜಸ್ಟ್ ರೀಚ್ ಆಗಿದ್ದು, ಮಸ್ತಾಗಿ ಊಟ ಗೀಟೆಲ್ಲ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ನನ್ನ ಫ್ರೆಂಡು ಈ ಬಾಕ್ಸ್ ಕೊಟ್ಟು, ಈ ಬಾಕ್ಸ್ ಅಲ್ಲಿ ಏನಿದೆ ಅಂದ್ರೆ ಬಾಳೆಹಣ್ಣಿದೆ. ಬಾಳೆಹಣ್ಣಲ್ಲಿ ಮನೆ ಹತ್ರ ಬೆಳೆಸಿದಂತೆ ಎತ್ಕೊಂಡ್ಬಂದ್ ಕೊಟ್ಟ. ಒಂದಷ್ಟು ಚಿಕ್ಕ ಚಿಕ್ಕದು ನಾಟಿ ಬಾಳೆಹಣ್ಣು. ಓಕೆ, ಇವತ್ತೊಂದು ಭಯಾನಕ ಊಟ ಇತ್ತು. ಚಿಕನ್ ತಿಂದು, ನಾನು ವೆಜಿಟೇರಿಯನ್ ಇವತ್ತು, ಅದಕ್ಕಾಗಿ ನಾನು ತಿನ್ನಲ್ಲ ವೆಜಿಟೇರಿಯನ್ ಇವತ್ತು. ನಾನು ಗೋಬಿ ಮಂಚೂರಿ ತಿನ್ಕೊಂಡಿದ್ದೆ. ಆಫೀಸ್ ಕೆಲಸ ಮುಗಿಸ್ಕೊಂಡು ಜಸ್ಟ್ ಒಳ್ಳೆ ನಿದ್ದೆ ಮಾಡ್ಬೇಕು ಇವತ್ತು ಹೋಗಿ. ಫ್ರೆಂಡ್ಸ್, ಅದೇ ನಾನು ಏನು ಇವತ್ತು ಯೋಚನೆ ಮಾಡ್ತೀವಿ, ಇವತ್ತೇನ್ ಮಾತಾಡೋಣ ಅಂತಂದ್ರೆ ಕನ್ಸಿಸ್ಟೆನ್ಸಿ ವರ್ಸಸ್ ಟ್ಯಾಲೆಂಟೆಡ್. ಟ್ಯಾಲೆಂಟ್, ಕನ್ಸಿಸ್ಟೆನ್ಸಿ ಯಾವ್ದು ತುಂಬಾ ಒಂದು ಈಸಿ ಅನ್ನೋದಕ್ಕಿಂತ ಯಾವ್ದು ತುಂಬಾ ಸಕ್ಸಸ್ಫುಲ್ ಆಗುತ್ತೆ ಅಂತ. ಎಸ್, ಟ್ಯಾಲೆಂಟ್ ನಾವು ಎಷ್ಟೊಂದು ನೋಡ್ತೀವಿ, ನ್ಯಾಚುರಲ್ ಟ್ಯಾಲೆಂಟ್ ಅಂತ ಹೇಳ್ತಾ ಇರ್ತಾರೆ. ಹೌದು, ಎಷ್ಟೊಂದು ಜನಕ್ಕೆ ನ್ಯಾಚುರಲ್ ಟ್ಯಾಲೆಂಟ್ ಇರ್ತದೆ. ಬಟ್ ಆ ಟ್ಯಾಲೆಂಟ್ ಕನ್ಸಿಸ್ಟೆಂಟ್ಲಿ ಆಗಿ ನಾವು ಅದ್ರ ಮೇಲೆ ವರ್ಕ್ ಮಾಡ್ಲಿ ಅಂದ್ರೆ ಟ್ಯಾಲೆಂಟ್ ಒಂದೊಂದಿನ ಆವ್ರೇಜ್ ಆಗಿ ಕನ್ಸಿಸ್ಟೆಂಟ್ ಎವ್ರಿ ಡೇ ಶೋ ಅಪ್ ಆಗ್ತಾನೆ ನೋಡಿ. ಆ ಪರ್ಸನ್ ಅವನ್ನ ಪಕ್ಕ ಆರಾಮಾಗಿ ಕೆಳಗೆ ಇಳಿಸಿ ಮೇಲೆ ಹೋಗ್ತಾ ಇರ್ತಾನೆ. ಟ್ಯಾಲೆಂಟ್ ಇಸ್ ವೆರಿ ಗುಡ್, ಬಟ್ ಕನ್ಸಿಸ್ಟೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ ದಿಸ್ ಮ್ಯಾಟರ್. ವಿರಾಟ್ ಕೊಹ್ಲಿ ಇರ್ಬೋದು, ತುಂಬಾ ಜನ ಪ್ಲೇಯರ್ಸ್ ನಿಮ್ಮ ಒಂದು ಲೈಫ್ ಅಲ್ಲಿ ನೀವು ತುಂಬಾ ಜನ ನೋಡಿರ್ತೀರಾ. ನೀವು ಮಾಡ್ತಾನೆ ಇರ್ತೀರಾ ಕನ್ಸಿಸ್ಟೆಂಟ್ ಆಗಿ, ಬಟ್ ದ ರಿಸಲ್ಟ್ ಇಸ್ ವೆರಿ ಸ್ಲೋ. ದಟ್ ಇಸ್ ವೈ ಇಟ್ ಇಸ್ ಹಾರ್ಡ್ ಇಲ್ಲ ಅಂತಂದ್ರೆ ರಿಸಲ್ಟ್ ನಿಮ್ಗೆ ಫೀಲ್ ಆಗಲ್ಲ.
ಒಂದೇ ಸತಿ ಸಿಕ್ಬಿಟ್ರೆ ಅದೊಂದು ವ್ಯಾಲ್ಯೂ ಗೊತ್ತಾಗಲ್ಲ. ಕನ್ಸಿಸ್ಟೆಂಟ್ ಎವ್ರಿ ಡೇ ಅದೇನೇ ಒಂದು ಚಿಕ್ಕ ವಿಷಯ ಆಗಿರ್ಲಿ ತಿರ್ಗಾ ಬಂದು ಕನ್ಸಿಸ್ಟೆಂಟ್ ಆಗಿ ಅದು ವರ್ಕ್ ಮಾಡ್ತೀವಲ್ಲ, ಅದು ಒಂದು ಈಸಿ ಅಲ್ಲ, ಅದು ಖುಷಿ ಇಲ್ಲ ಅದ್ರಲ್ಲಿ. ಹ್ಯಾವ್ ಅ ಗ್ರೇಟ್ ಡೇ. ಇದು ಕನ್ಸಿಸ್ಟೆಂಟ್ ವರ್ಸಸ್ ಟ್ಯಾಲೆಂಟೆಡ್ ಆಗಿತ್ತು. ಲವ್ ಯು ಆಲ್, ಬೈ, ಸಿ ಯು ಇನ್ ಅವರ್ ವಿಡಿಯೋ.